ಹೌದಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಬೇರೆ ಸಾಂಗ್ ಆಯ್ತಲ್ಲ, ಅದಕ್ಕೆ ಇವಾಗ ಹೊರಗಡೆ ಹೊರಟಿದ್ದೆ. ಸೊ ಹಾಗೆ ಒಂದು ವೀಡಿಯೋ ಮಾಡುವ ಅಂತ ಹೇಳಿ ಹಾಗೆ ಮಾಡ್ಕೊಳ್ಳಿ. ಹೊರಗಡೆ ಹೋಗಬೇಕು. ಸೊ ಅದರ ಸ್ವಲ್ಪ ಹೊತ್ತು ಕಳೆದುಬಿಟ್ಟು ಹೋಗೋಣ, ಎಲ್ಲ ರೆಡಿ ಆದಮೇಲೆ ಮತ್ತೆ ಹೋಗೋಣ ಅಂತ ಆಯಿತು. ಹಾಗಾಗಿ ಒಂದು ಸಾಂಬಾರು ಮಾಡೋಣ ಅಂತ ಇದೊಂದು ಸಾಂಬಾರು ಮಾಡಿ ಆದಮೇಲೆ ಅಜ್ಜಿ ಕಾಲದ್ದು ಏನು ಒಂದು ಟಿಪ್ಸ್ ಅಂದರೆ ತುಂಬ ಕೋಲ್ಡ್ ಆಗಿರುತ್ತೆ ಮತ್ತು ಶೀತ ನೆಗಡಿ ಮತ್ತು ಗಂಟ್ಲೆಲ್ಲ ಕಟ್ಟಿರುತ್ತಲ್ಲ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಟಿಪ್ಸ್ನ ನಾನು ಮಾಡುವ ಅಂತೇಳಿ. ಸೊ ಬನ್ನಿ ಇವಾಗ ಟಿಪ್ಸ್ನೆಲ್ಲ ತೋರಿಸ್ತೀನಿ ನಾನು ಇವಾಗ ಏನು ಮಾಡಬೇಕು ಅಂತ. ಫಸ್ಟ್ ನಾನು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಇದೊಂದೇ ಇರೋದು, ಇದೊಂದು ಮತ್ತು ಇನ್ನೊಂದು ಹಾಲು ಏನೋ ಇದೆ. ಸೊ ಅದಿದು ಸೇರಿಬಿಟ್ಟು ಸೇರಿಸಿ ಒಂದು ಏನೋ ಒಂಥರ ಗ್ರೇವಿ ಥರ ಮಾಡ್ತೀನಿ ಇವಾಗ ಮಧ್ಯಾಹ್ನಕ್ಕೆ. ಕಾಣ್ತಾ ಇದೆಯಾ, ವಿಡಿಯೋಕ್ಕೆ ಮಾಡ್ತಾ ಇಲ್ಲ ಅಂತ ಸರಿ ಒಂದು ಮಾಡೋಣ ಅಂತ ಹೇಳಿ. ನಿಮ್ಮನ್ನ ಈಗ ನೋಡೋಕ್ಕೆ ಸಿಗ್ತಾ ಇಲ್ಲ, ಮತ್ತು ಇನ್ನೂ ಒಂದು ವಿಡಿಯೋ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಆ ಥರ ಎಲ್ಲ ನನಗೊಂದು ಕಾಮೆಂಟೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಈ ಟೈಮ್ ಇತ್ತಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಬಿಡುವ ಅಂತ ಹೇಳಿ ಇದು ಏನು ಬಾಟ್ಲ್ ಗಾರ್ಡನ್ನ ಕುಯ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮೊನ್ನೆ ತಂದಿದ್ದು ಬಾಟ್ಲ್ ಗಾರ್ಡ್. ಅದರಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಹದ ಇತ್ತಲ್ಲ, ಈಗ ಹೆಂಗೋ ರೆಡಿಯಾಗಿದ್ದೀನಿ. ರೈಸಿಲ್ಲಣಿ ಬೇಳೆ ಹಾಕಿದ್ದೀನಿ, ತೊಗರಿ ಬೇಳೆ. ಸೊ ಯಾವುದೊಂದು ಬೇಳೆ ಅಂದರೆ ಸಾರಿಗೆ ಸ್ವಲ್ಪ ನೀಟಾಗಿ ಟೇಸ್ಟ್ ಕೊಡಬೇಕು, ಆ ಥರ ಒಂದು ಬೇಳೆ. ಸೊ ಈಗ ನಾನು ತೊಗರಿ ಬೇಳೆ ಹಾಕಿದ್ದೀನಿ. ಅಜ್ಜಿ ಕಾಲದ್ದು ಮನೆಮದ್ದು ಅಂತ ಹೇಳಿದೆಲ್ಲ. ಸೊ ಅದನ್ನ ಇವಾಗ ನಾನು ತೋರಿಸ್ತೀನಿ ನೋಡಿ. ಕುಕ್ಕರ್ ತೊಗೊಂಡೆ, ಸಣ್ಣ ಪಾತ್ರೆ ಸಾಕು. ಇದನ್ನೆಲ್ಲ ಮೇಲೆ ಇದೆ, ಅದಕ್ಕಾಗಿ ನಾನು ಇವಾಗ ಇದನ್ನು ತಗೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಇಟ್ಟು ಗ್ಯಾಸ್ನ ಆನ್ ಮಾಡೋಣ. ದೆನ್ ಆನ್ ಮಾಡಿ ಆದಮೇಲೆ, ಹೇಗಿದ್ದೀರಾ ಗೈಸ್ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ನೋಡಿ ತುಂಬ ವೀಕಾಗಿದ್ದೀನಿ. ಸ್ವಲ್ಪ ಡಯಟ್ ಆದಿದ್ದು ಅಂತ ಹೇಳ್ಕೊಂಡು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಕಣ್ಣಲ್ಲಿ ಈಗ ಸ್ವಲ್ಪ ಒಳಗಡೆ ಹೋಗಿದ್ದಾಗಿದೆ. ಅದೇ ಹಾಗೆ ಹೋಗ್ತಾ ಇದೆ ಲೈಫು. ಈಗ ಇದೊಂದು ಇಟ್ಕೊಂಡೆಲ್ಲ ಈ ಪಾತ್ರನ, ನಿಮಗೆ ಯಾವ ಪಾತ್ರ ಬೇಕು ಆ ಥರ, ಸಣ್ಣ ಪಾತ್ರ ಅಂದರೆ ಸಣ್ಣ ಪಾತ್ರ ಆ ಥರ ಇಟ್ಕೊಂಡು ಇದರಲ್ಲಿ 2 ಗ್ಲಾಸಷ್ಟು ನೀರಿದೆ. ಸೊ ಅದನ್ನು 2 ಗ್ಲಾಸ್ ನೀರನ್ನ ಹಾಕ್ತೀನಿ. ಅಂದರೆ ಇವಾಗ ಆ್ಯಕ್ಚುಲಿ ನಾನು ನಮ್ಮ ಮಗಳೇ ಇದ್ದೀವಿ. ಸೊ ನಮ್ಗೆ ಇಬ್ಬರಿಗೆ 2 ಗ್ಲಾಸ್ ಸಾಕು. ನಿಮಗೆ ಅಫ್ಕೋರ್ಸ್ ಬೇಕು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಬೇಕು ಅಂತೆಲ್ಲ ಹೇಳಿದ್ರೆ, ನೆಗಡಿಗೆ ಅಂತಲ್ಲ, ವೀಕ್ಲಿ 2 ಟೈಮ್ಸ್ ಈ ಥರ ಮಾಡಿಬಿಟ್ಟು ಕುಡಿಯೋದ್ರಿಂದ ಸೊ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಇದನ್ನು ನೆಗಡಿ ಬಂದಾಗನೇ ತಗೊಳ್ಬೇಕು ಅಂತ ಏನಿಲ್ಲ, ನೆಗಡಿ ಇಲ್ಲದಿದ್ರೂ ನೀವು ವೀಕ್ಲಿ 2 ಟೈಮ್ಸ್ ತಗೊಳ್ಳಿ. ಓಕೆ ನೋಡಿ, ಬಾಯ್ಲ್ ಆಗ್ತಾ ಇದೆ, ಅಷ್ಟು ಸಾಕಾಗುತ್ತೆ. ಬಾಯ್ಲ್ ಆಗ್ತಾ ಇದೆಯಲ್ಲ ಗೈಸ್, ಈ ಬಾಯ್ಲಿಗೆ ನಾನು ಇವಾಗ ವೀಳ್ಯದೆಲೆ ಅಂದರೆ ಇವಾಗ ಎಲೆ ಅಡಿಕೆ ಎಲ್ಲ ತಿಂತೀವಲ್ಲ, ಪೂಜೆಗೆಲ್ಲ ತಗೊಳ್ತೀವಲ್ಲ ವೀಳ್ಯದೆಲೆ. ಸೊ ಅದು ಎಲೆ ಸೊ ಇದನ್ನ ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಸ್ವಲ್ಪ ಬಾಡಿ ಹೋಗಿದೆ ಗೈಸ್, ಓಕೆನಾ? ಬಾಡಿ ಹೋಗಿದೆ ಸ್ವಲ್ಪ. ಇದನ್ನು ತೊಳೆದು ಈ ಥರ ನಾವೊಂದು 4 ವೀಳ್ಯದೆಲೆ ತೊಗೊಂಡಿದ್ದೀನಿ. ದೆನ್ ಈ ಥರ ಮಾಡಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಕೈ ಆಡಿಸ್ತಾ ಇದ್ರೆ ಸ್ವಲ್ಪ ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅದನ್ನು ವೀಕ್ಲಿ 1 ಟೈಮ್ಸ್ ಆದ್ರೂ ನಾವು ಎಲೆ ಅಡಿಕೆ ತಿನ್ನೋದ್ರಿಂದ ನಮ್ಮ ಹೊಟ್ಟೆಯ ಒಳಗಡೆ ಇರುವ ಕೀಟಾಣುಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಸತ್ತೋಗುತ್ತೆ ಅಂತೆ. ಸೊ ವೀಕ್ಲಿ 1 ಟೈಮ್ ಆದರೂ ನಾವು ಎಲೆ ಅಡಿಕೆನ ಹಾಕ್ಕೊಳ್ಬೇಕು ಬಾಯಿಗೆ. ಹಳೆ ಕಾಲದ ನೋಡಿ, ನಮ್ಮ ಅಜ್ಜಿ ಗ್ರ್ಯಾಂಡ್ ಮದರ್ಸ್ ಎಲ್ಲ ಇರುವಾಗ ಅವ್ರು ಡೈಲಿ ಎಲೆ ಅಡಿಕೆ ಹಾಕೊಳ್ಳೋರು. ನಮ್ಮ ಅಜ್ಜಿ, ನನ್ನ ಗ್ರ್ಯಾಂಡ್ ಮದರ್ ಇರುವಾಗ ನಾನು ಹಂಗೇನೆ ಮಾಡ್ತಿದ್ದೆ. ಅವರು ಕುಟ್ಟುತ್ತಾ ಇದ್ರು, ಈ ಥರ ಕುಂಟಾಣಿಯಲ್ಲಿ ಕುಟ್ಟಿ ಅಡಿಕೆನೆಲ್ಲ ಇದು ಮಾಡಿ ಪ್ಲಾಸ್ಟಿಕ್ ಒಳಗಡೆ ಹಾಕೊಂಡು ಇಟ್ಕೊಳ್ತಾ ಇದ್ರು. ಸೊ ಅವಾಗ ನಾನು ಕೇಳಿ ತಿಂತಾ ಇದ್ದೆ. ಸೊ ಇವಾಗ ಗ್ರ್ಯಾಂಡ್ ಮದರ್ ಇಲ್ಲ, ಬಟ್ ಅವರ ನೆನಪುಗಳು ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಹೇಳ್ತಿರೋದು. ನಾನು ಇದು ಏಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ 1 ವೀಕಿಂದ ಹುಷಾರಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೂ ನನ್ನ ಮಗಳಿಗೆ ಅವಳಿಗಂತ ಕೆಮ್ಮಲು ಇನ್ನೂ ಹೋಗೇ ಇಲ್ಲ. ಸೊ ಹಾಗಾಗಿ ಇದನ್ನ ಮಾಡಿ ಇವಾಗ ಫೈಂಡಾಗಿ ಎಲ್ಲ ಕುದಿಸಿ ನೀರು ಬಿಟ್ಕೊಂಡಿದೆ ನೋಡಿ. 2 ಗ್ಲಾಸ್ ಅಷ್ಟು ಇದ್ದಿದ್ದು ಆಲ್ರೆಡಿ ಇಷ್ಟ ಆಗಿದೆ.
ಏನು ಇದನ್ನ ಜ್ಯೂಸ್ ಥರ ಕುಡಿಯೋದು ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಕುಡಿಯೋದಷ್ಟೇ. ಇದು ನೋಡಿ ಗಮ್ ಅಂತ ಇದೆ ಎಲೆದು. ಸ್ವಲ್ಪ ಹೊತ್ತು ಹಂಗೆ ಇಡಬೇಕಿದ್ನ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಡೋಣ. ಫೈನಲಿ ನಮ್ಮ ಸಾರು ರೆಡಿಯಾಗಿದೆ. ಇದನ್ನ ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಇನ್ನೊಂದು ಟೊಮೆಟೊ ಎಲ್ಲ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ದೆನ್ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಅದನ್ನು ಮಾಡಿ ಆದಮೇಲೆ ಇನ್ನು ಒಗ್ಗರಣೆ ಕೊಟ್ಟು ಅದಕ್ಕೆ ಸೇರಿಸಿ ಮಾಡೋದು. ಇದೆಲ್ಲ ಗೊತ್ತಿಲ್ಲ ಥರ ಹೇಳ್ತಾಯಿದ್ದೀರಿ ಅಂತ ಹೇಳ್ಬೇಡಿ, ನನಗೆ ನಗು ಬರ್ತಾಯಿದೆ. ಯಾಕೆಂದರೆ ಆಲ್ರೆಡಿ ಇದೆಲ್ಲ ಗೊತ್ತಿರೋ ವಿಷಯನೇ. ಅದನ್ನು ಇವಾಗ ಬನ್ನಿ ಅದು ಮಾಡೋಣ. ಕಾಯಿಸಿಟ್ಟಿದ್ದು ಎಲ್ಲ ಕಾಣಿಸ್ತಾನೆ ಇಲ್ಲ, ಏನು ಮಾಡಿದ್ಯಾ ಅಂತ ನೋಡಿ. ನೀರು ಈಗ ಸೋಸೋದೇನು ಬೇಡ, ಹಾಗೇ ಡೈರೆಕ್ಟಾಗಿ ಹುಯ್ಯೋಣ. 2 ಗ್ಲಾಸ್ ಆ್ಯಕ್ಚುಲಿ ಮಾಡಿರೋದು, ಇಷ್ಟು ಸಿಕ್ತು ನೋಡಿ. ಸಣ್ಣ ಮಕ್ಕಳಿಗೆಲ್ಲ ಸಾಕಾಗುತ್ತೆ ಇಷ್ಟೇ. ಗಮ್ ಅಂತ ಇದೆ. ಇದು ಏನು ಎಲೆದು ಇದು ಸ್ಮೆಲ್. ಈಗ ನಿಮಗೆ ಎಲೆಡಿಕೆ ಯಾವ ಥರ ತಿಂದರೆ ಫೀಲ್ ಆಗುತ್ತೆ, ಸೊ ಅದೇ ಥರನೇ ಇದೆ. ಸೊ ಹಾಗೆ ಇದನ್ನ ತೆಗೆದು ಕುಡಿಯುವುದು. ಗೈಸ್, ನಿಮ್ಮ ಜೊತೆ ಮಾತಾಡ್ತಾ ನನ್ನೊಂದು ಸಾಂಬಾರು ರೆಡಿ ಆಯಿತು. ದೆನ್ ಕಫಕ್ಕೆ ಮತ್ತು ಕೆಮ್ಮು ಈ ಥರ ಇಲ್ಲಿ ಗಂಟ್ಲು ಕಟ್ಕೊಳ್ಳೋದು ಆ ಥರದ್ದೆಲ್ಲ ಇದ್ದರೆ ಅದಕ್ಕಿರೋ ಮದ್ದೂ ರೆಡಿ ಆಯಿತು. ಆ ಎಲೆದು ಫ್ಲೇವರ್ ಇದೆಲ್ಲ ಅದು ಬಂದು ಹಂಗೆ ಹೊಡಿತಾ ಇದೆ ಬಾಯಿಗೆ. ಎಲ್ಲಡಿಕೆ ಹಾಕಿದರೆ ಯಾವ ಥರ ಫೀಲ್ ಆಗುತ್ತೆ ಅದೇ ಥರನೇ ಇದೆ ಇದು. ದೆನ್ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ, ಸ್ವಲ್ಪ ಘಾಟಿದೆ ತುಂಬ. ಇದು ನಾನು ತುಂಬ ಟೈಮಿಂದ ಕುಡಿತಾ ಇದ್ದೆ, ಬಟ್ ಇವಾಗ ಒಂದು 4 ಇಯರ್ಸ್ ಆಯಿತು ಕಾಣುತ್ತೆ. ಇದ್ರದ್ದು ನೆನಪೇ ಇಲ್ಲ ನನಗೆ. ಸೊ ನನ್ನ ಮಗಳಿಗೆ ಕೆಮ್ಮು ಹೋಯ್ತಾನೆ ಇಲ್ಲ, ಹಾಗಾಗಿ ಇದನ್ನ ಒಂದು ಮಾಡಿದ್ದೀವಿ. ಇವಾಗ ನೋಡೋಣ ಅಂತ. ಚೆನ್ನಾಗಿದೆ. ಈ ಹಾಸ್ಪಿಟ್ಲ್ ಮದ್ದಿಕ್ಕಿಂತ ಇದೇ ಬೆಟರ್ ಅಂತ ಅನ್ಕೋತೀನಿ. ಏಕೆಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲವೊಂದು ಮದ್ದು, ಬೇಗ ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ